ಇವಾಗ ಬಂದೆ ವೀಲ್ ಅಲೈನ್ಮೆಂಟ್ ಮಾಡ್ಸಕ್ಕೆ. ಅಣ್ಣ ನೀವು ಕ್ಯೂಟ್ ಗಾಡಿಗೆ ಎಷ್ಟು ಅಂತೀರಣ್ಣ? ವೀಲ್ ಅಲೈನ್ಮೆಂಟು ಮತ್ತೆ 750. 750ನಾ? ಓಕೆ. ಏನೇನು ಹೇಳಿ? ವೀಲ್ ಅಲೈನ್ಮೆಂಟ್ ಮತ್ತೆ ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ತಾರೆ. ಎಲ್ಲ ಕ್ಯೂಟ್ ಗಾಡಿಗೆ ಮಾತ್ರನಾ? ಓಕೆ ನೋಡಿ, ವೀಲ್ ಅಲೈನ್ಮೆಂಟು ಮತ್ತೆ ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ತಾರೆ. 750 ರೀಸನೇಬಲ್ ಪ್ರೈಸು, ಚೆನ್ನಾಗಿ ಮಾಡ್ಕೊಡ್ತಾರೆ. ನಮ್ಮ ಫ್ರೆಂಡ್ ಎಲ್ಲ ಇಲ್ಲೇ ಮಾಡಿಸ್ತಾ ಇದ್ದಿದ್ದು, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಎಲ್ಲ ಟೂಲ್ಸು, ಪ್ರತಿಯೊಂದು ಟೂಲ್ಸು ಇದೆ ಇವ್ರ ಹತ್ರ. ಪ್ರತಿಯೊಂದು ಮೆಷಿನರಿ ಎಲ್ಲ ಇದಾವೆ. ಇಲ್ಲೇ ಸರ್ವಿಸ್ ಸೆಂಟರ್ ಪಕ್ಕದಲ್ಲೇ ಇರೋದು. ಇದು ಬಜಾಜ್ ಕ್ಯೂಟ್ ಸರ್ವಿಸ್ ಸೆಂಟರ್ ಇದೆಲ್ಲ, ಅದ್ರ ಪಕ್ಕದ ರೋಡಲ್ಲೇ ಇರೋದು. ಅದೇ ಶೋರೂಮ್ಗೆ ಹೋಗೋರೆಲ್ಲ ಇವ್ರ ಹತ್ರಕ್ಕೆ ಬರ್ತಾರೆ. ನೀವು ಯಾರನ್ನ ಬ್ಯಾಲೆನ್ಸಿಂಗು ಮತ್ತೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಂದ್ರೆ ಇಲ್ಲಿಗೆ ಬನ್ನಿ, ಹತ್ರನೂ ಆಗುತ್ತೆ. ಟೈರ್ ಎಲ್ಲ ಸೇಲ್ ಮಾಡ್ತೀರಾ ನೀವು? ಎಲ್ಲ ಗಾಡಿದು? ಎಲ್ಲ ಗಾಡಿ ಓನ್ಲಿ ಕಾರ್ಸು ಮತ್ತೆ ಕ್ಯೂಟ್ದೆಲ್ಲ. ಸರಿ, ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬಿಡಿ, ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೆ. 6050 ಮೇನ್ ರೋಡು, ACC ಲೇಔಟ್, ಸಿಂಗ್ಸಂದ್ರ ಅಲ್ಲ? ಸಿಂಗ್ಸಂದ್ರ. ಸರಿ, ಇದು ಸಿಂಗ್ಸಂದ್ರ ಮೇನ್ ರೋಡು, ACS ಲೇಔಟ್ ಹೋಗೋ ಕಡೆನೇ ಇರೋದು ಇದು. ನೋಡಿ, ಇದೇ ವೀಲ್ ಸಾಗರ್ ವೀಲ್ ಅಲೈನ್ಮೆಂಟ್ಸ್. ಇದೇ ತಾನೇ ವೀಲ್ ಅಲೈನ್ಮೆಂಟು? ಹೌದು, ಇದೆ. ಇದು ಮ್ಯಾನುವಲ್? ಇದು ಗ್ಯಾಪ್ ಬರಬಾರ್ದಾ ಇಲ್ಲಿ? ಗ್ಯಾಪ್ ಇಲ್ಲ, ಇಲ್ಲಿ 0 ಇಟ್ಬಿಟ್ಟು ಅಲ್ಲಿ 0 ಬರಬೇಕು. ಎರಡು ಕಡೆನೂ 0 ಬರ್ಬೇಕು. ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಓಕೆ, ಕೆಳಗಡೆ ಅಡ್ಜಸ್ಟ್ಮೆಂಟ್ ಮಾಡೋದಾ? ಈಗ ಆಯ್ತಾ ಅಣ್ಣ ಇದು? ಫೈನ್. ಅಲ್ಲಿ ಎಲ್ಲ ಮುಗೀತು ಕೆಲಸ. ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗು ಎಲ್ಲ ಮಾಡಿದ್ರು. ಈಗ ಅವರೇ ಟ್ರೈಲ್ಗೆ ಹೋಗ್ತಾ ಇದ್ದಾರೆ. ಮತ್ತೆ ಸ್ಟೀರಿಂಗ್ ಏನೋ ಮಾಡಬೇಕು, ಅದನ್ನ ಅವರೇ ಮಾಡ್ತಾ ಇದ್ದಾರೆ. ಹೋದ್ರು, ಈಗ ಟ್ರೈಲ್ಗೆ ಹೋದ್ರು, ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ. ಒಂದು ಮುಗೀತು, ಈಗ ಬೇರೆ ಗಾಡಿ ಹಾಕಿದ್ರು. ಇಷ್ಟು ಬೇಗ ಮುಗಿಸ್ಬಿಟ್ರು ಕೆಲಸ. ಈ ಥರ ಬೇಗ ಮುಗಿಸಿದ್ರೆ ಎಲ್ಲರಿಗೂ ಟೈಮು ತುಂಬ ಉಳಿತದೆ. ಅಣ್ಣ ಇದೇನಕ್ಕೆ ಮಾಡ್ತಿರೋದು? ಸೆಂಟ್ರಿಂಗು. ಸ್ಟ್ರೈಟ್, ಕರೆಕ್ಟ್. ಓಕೆ. ಕರೆಕ್ಟಾಗಿ ಸೆಂಟ್ರಲ್ ಇರೋದು ಗೊತ್ತಾಗುತ್ತೆ. ಓಕೆ. ಕೆಲವು ಕಡೆ ಇದು ಹಿಂಗಿರುತ್ತೆ. ಇದು ಬಂದ್ಬಿಟ್ಟು ಸಿಂಗ್ಸಂದ್ರದಲ್ಲಿರೋದು ಹೊಂಡಾಯ್ ಶೋರೂಮ್ ಪಕ್ಕದ ರೋಡು ಲೆಫ್ಟಲ್ಲೇ ಇರೋದು. ಇದು ಸಿಂಗ್ಸಂದ್ರ ACS ಲೇಔಟ್. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಬೋರ್ಡಲ್ಲೂ ಇದೆ. ಬೋರ್ಡಲ್ಲಿ ಕಾಣಲಿಲ್ಲ ಅಂತಂದರೆ ನಾನು ಕ್ಯಾಪ್ಷನಲ್ಲೂ ಹಾಕಿರ್ತೀನಿ, ಮತ್ತು ವಿಡಿಯೋ ಕೆಳಗೇನೂ ಮೆನ್ಷನ್ ಮಾಡಿರ್ತೀನಿ.